ಸೋಲನ್ನು ಎದುರಿಸಿ ಗೆದ್ದ ವೀರನು ಜೀವನದ ನಿಜವಾದ ಹೀರೋ. ಜೀವನದಲ್ಲಿ ಎಲ್ಲರಿಗೂ ಸೋಲುಗಳು ಬರುತ್ತವೆ. ಆದರೆ ಆ ಸೋಲುಗಳನ್ನು ಧೈರ್ಯದಿಂದ ಎದುರಿಸಿ ಮತ್ತೆ ಎದ್ದು ನಿಲ್ಲುವವನೇ ನಿಜವಾದ ಹೀರೋ. ಸೋಲು ನಮ್ಮನ್ನು ಕುಗ್ಗಿಸಲು ಅಲ್ಲ, ಅದು ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸಲು ಬರುತ್ತದೆ. ಎಕ್ಸಾಂಪಲ್ ಹೇಳೋದಾದರೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದಾಗ ಆತನು ಬೇಸರಗೊಳ್ಳಬಹುದು. ಆದರೆ ಆ ಸೋಲಿನಿಂದ ಪಾಠ ಕಲಿತು ಮತ್ತೊಮ್ಮೆ ಹೆಚ್ಚು ಶ್ರಮಿಸಿದರೆ ಅವನು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತಾನೆ. ಅದೇ ರೀತಿಯಾಗಿ ಕ್ರೀಡೆಯಲ್ಲಿ ಅಥವಾ ಉದ್ಯೋಗದಲ್ಲಿ ಎದುರಾಗುವ ಸೋಲುಗಳು ನಮ್ಮ ಮನೋಬಲವನ್ನು ಕುಗ್ಗಿಸುತ್ತವೆ. ಈ ಸಂದರ್ಭಗಳಲ್ಲಿ ನಂಬಿಕೆ ಮತ್ತು ಪರಿಶ್ರಮವೇ ನಮ್ಮ ಗೆಲುವಿನ ಕೀಲಿಕೈಯಾಗಿರುತ್ತದೆ. ಸೋಲನ್ನು ಎದುರಿಸುವಾಗ ಧೈರ್ಯ, ಸಹನೆ ಮತ್ತು ಆತ್ಮವಿಶ್ವಾಸ ಮುಖ್ಯ. ಸೋಲಿನ ಕಾರಣಗಳನ್ನು ವಿಶ್ಲೇಷಿಸಿ ತಪ್ಪುಗಳನ್ನು ಸರಿಪಡಿಸಿ ಮುಂದುವರಿದರೆ ಯಶಸ್ಸು ಖಂಡಿತ ನಮ್ಮದಾಗುತ್ತದೆ. ಜೀವನದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಹಲವು ಬಾರಿ ಸೋತು ನಂತರವೇ ಯಶಸ್ಸನ್ನು ಕಂಡಿದ್ದಾರೆ. ಯಾಕಂದರೆ ಸೋಲೇ ಗೆಲುವಿನ ಮೊದಲ ಮೆಟ್ಟಿಲು. ಆದ್ದರಿಂದ ಸೋಲಿಗೆ ಭಯಪಡುವುದಕ್ಕೆ ಬದಲಾಗಿ ಅದನ್ನು ಸ್ವೀಕರಿಸೋಣ, ಅದರಿಂದ ಪಾಠ ಕಲಿತುಕೊಳ್ಳೋಣ. ಮತ್ತೆ ಮತ್ತೆ ಪ್ರಯತ್ನಿಸಿದಾಗ ಮಾತ್ರ ಗೆಲುವು ಸಿಗುತ್ತದೆ. ಹೀಗಾಗಿ ಸೋಲನ್ನು ಎದುರಿಸಿ ಗೆದ್ದವನೇ ನಿಜವಾದ ಹೀರೋ. ಹಾಗೆಯೇ ಜೀವನದಲ್ಲಿ ಅವನೇ ನಿಜವಾದ ವೀರ ಆಗಿರುತ್ತಾನೆ.